ಕತ್ತಿ ಅವರು ಇರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ತಾಯಿ ಮೇಡಮ್ ಅವ್ರು ಇರ್ಬೋದು, ಇವರೆಲ್ಲ ಇವತ್ತ ಈ ರಾಜ್ಯದ ಚುಕ್ಕಾಣಿಯನ್ನು ಹಿಡಿದಿರ್ತಕ್ಕಂಥವ್ರು, ಅಧಿಕಾರ ಹಿಡಿದಿರ್ತಕ್ಕಂಥವ್ರು. 7-8 ವರ್ಷದಿಂದ ಬರೀ 3,000 ರೂಪಾಯಿ ಕೊಡತ್ತೀರಿ. ರೈತರನ್ನ ಲೂಟಿ ಮಾಡ್ತಕ್ಕಂಥ ಚಟುವಟಿಕೆಯನ್ನು ಮಾಡಿದಿರಿ. ನಮ್ಮ ಎಲ್ಲಾ ರೇಟ್ಗಳು ಡಬಲ್ ಆಗ್ಯಾವು. ದಯವಿಟ್ಟು ಅಲ್ಲಿ ನಿಮ್ಮ ಮೂಡಲಗಿ ಭಾಗದಾಗ ಅಲ್ಲಿ ಬರ್ತಕ್ಕಂಥ ಪೊಲೀಸರಿಗೆ ವಿನಂತಿ ಮಾಡ್ರಿ. ಯಾಕಂದ್ರೆ ಅಲ್ಲಿ ಅವ್ರ ಗಾಡಿ ಎಲ್ಲ ಬಿಡತ್ ಹೇಳ್ರಿ. ಯಾಕಂದ್ರೆ ಅವ್ರನ್ನ ಅಷ್ಟೇ ಬಿಡುದಲ್ರಿ, ಅವ್ರ ಮೋಟರ್ ಸೈಕಲ್ ಬರ್ರಿ ಎಲ್ಲಿ ಅಲ್ಲಿ ಮೂಡಲಗಿ ಕ್ರಾಸ್ ಆಗ್ತಾರೆ. ಇವ್ರು ನಡ್ಕೊಂಡ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನೇಸರಿಗೆ ಇನ್ನ ಸರ ಸುಮಾರು ಇನ್ನ ಬಹಳಷ್ಟು ಜನ ಬರತ್ತಾರ. ದಯವಿಟ್ಟು ಪೊಲೀಸ್ ಇಲಾಖೆಯಲ್ಲಿ ಯಾರ್ಯಾರ ಬರ್ತಾರ ಫ್ರೀ ಬಿಡ್ರಿ. ನಿಮ್ಮ ಫೋರ್ಲರ ಮತ್ತೆ ಯಾರು ಗೊತ್ತಾಕೈತಿ ನಿಮ್ಗೆ. ಯಾಕಂದ್ರೆ ಇಲ್ಲಿ ಯಾರೋ ಹೋರಾಟಕ್ಕೆ ಬರ್ತಾ ಹೋಗ್ತಾರ, ಅವ್ರು ಕ್ಲಿಯರ್ ಹೇಳ್ರಿ ಅಂದ್ರೆ ಬಿಟ್ಟು ಬಿಡ್ರಿ. ಇನ್ನ ನೋಡಾಕ್ ಬರೋರು ಬಾಳ ಇರ್ತಾರ. ದಯವಿಟ್ಟು ಎಲ್ಲರಿಗೂ ವಿನಂತಿ ಮಾಡ್ತಾ ಇದ್ದೀವಿ, ದಯವಿಟ್ಟು ಎಲ್ಲರೂ ಕೂತ್ರ ಅಂದ್ರೆ ಬಹಳ ಚಂದ ಆಗ್ತೈತಿ. ಇರ್ಲಿ ಅಲ್ಲಿ ಇರ್ಲಿ ಅಲ್ಲಿ ಇರ್ಲಿ ಸರಿ ಇರ್ಲಿ ಇಲ್ಲಿ ಏನು ಮಾಡಕ್ ಬರೋದಿಲ್ಲ. ಅಲ್ಲಿ ಇರ್ಲಿ ಅವ್ರು ಕೂಡ್ರಿ. ಕೊಡ್ರಿ ವಿಷಯ ಮೊದಲು ಮನವರಿಕೆ ಮಾಡಿ ಸರ್ಕಾರ ಬಂದ್ರೆ ಈಗ ಒಂದೇಟು ಸಂದೇಶ ಕೊಡಲ್ಲ ಸರ್ಕಾರ. ದಯವಿಟ್ಟು ರೈತರಲ್ಲಿ ಕೇಳ್ಬೋದು, ನಿಮ್ ಕೈ ಮುಗೋದು ಕಾಲ್ ಬದಿ ಕೇಳ್ತೀವಿ. ಈ ರೈತ ಎಲ್ಲ ಮುಂದುವರಿಕೆ ನಿಮಗೆ ಏನ್ ಹೇಳಪ್ಪ ಅಂತಂದ್ರ ಇದು ಶಿಸ್ತಿನ ಹೋರಾಟ. ದಯವಿಟ್ಟು ಏನ್ ಮುಂದುವರಿ. ಇಲ್ಲಿ ಟ್ಯಾಕ್ಟರ್ ಸೇಫ್ ನಿಂತು ಇವರಲ್ಲ ಗೊತ್ತಾಗಲ್ಲ, ಅಲ್ಲಿ ನಿಂತ ರೈತರು ಈಗ ಏನು ನಿಂತಾರಲ್ಲ ಅವ್ರು ದಯವಿಟ್ಟು ರೈತರು ಕೈ ಮುಗಿದು ಇದು ಮುಂದುವರಿ. ನೀವು ಕೂತವ್ರಲ್ಲ ನೋಡ್ರಿ.